ವೀಕ್ಷಕರೇ ನಮಸ್ಕಾರ. ನೋಡಿ, ನಾವೆಲ್ಲ ಅಂಗಾಂಗಗಳು ಚೆನ್ನಾಗಿದ್ದಾಗ ಅದರ ಬೆಲೆನೇ ನಮ್ಗೆ ಗೊತ್ತಾಗೋದಿಲ್ಲ. ಆರಾಮಾಗಿ ಓಡಾಡ್ತಾ ಇರ್ತೀವಿ. ಆದರೆ ಅದರ ಒಂದು ನ್ಯೂನತೆ ಕಂಡು ಬಂದಾಗ ಆ ಅಂಗದ ಪ್ರಾಧಾನ್ಯತೆ ಏನು ಅನ್ನೋಂಥದ್ದು ಸಾಮಾನ್ಯವಾಗಿ ನಮಗೆ ತಿಳಿಯುತ್ತೆ. ಇದಕ್ಕಾಗಿ ಸರ್ಕಾರ ಹಾಗೇನೆ ಸಾಕಷ್ಟು ಸೆಲೆಬ್ರಿಟಿಗಳು ಅಂಗಾಂಗ ದಾನವನ್ನ ಮಾಡಿ ಅನ್ನುವಂಥ ಒಂದು ಮೆಸೇಜನ್ನು ಕೊಡ್ತಾನೆ ಇರ್ತಾರೆ. ಈಗ ಅಂಗಾಂಗ ದಾನಿಗಳಿಗೆ ಪ್ರಶಂಸಾ ಪತ್ರವನ್ನು ನೀಡಿ ಸಿಎಂ ಸಿದ್ದರಾಮಯ್ಯನವರು ಗೌರವಿಸಿದ್ದಾರೆ. ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ, ಬನ್ನಿ ನೋಡೋಣ. ಜೀವ ಸಾರ್ಥಕತೆ ಅಡಿಯಲ್ಲಿ ಅಂಗಾಂಗ ದಾನಕ್ಕೆ ಒತ್ತು ನೀಡ್ತಾ ಇದೆ ಆರೋಗ್ಯ ಇಲಾಖೆ. ಅಂಗಾಂಗ ದಾನ ಮಾಡಿದ 7 ಕುಟುಂಬಗಳನ್ನ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಸನ್ಮಾನವನ್ನ ಮಾಡಿದ್ದಾರೆ. ಇನ್ನು ಈ ಬಗ್ಗೆ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋವಿನಲ್ಲೂ ಕೂಡ ಅಂಗಾಂಗ ದಾನವನ್ನ ಮಾಡುವಂಥದ್ದಿದೆ ಅಲ್ಲ, ಅದು ಮಹತ್ ಕಾರ್ಯ. ಒಬ್ಬರ ಜೀವ ಹೋಗಿರುವ ಸಂದರ್ಭದಲ್ಲಿ ಇನ್ನೊಬ್ಬರ ಜೀವ ಉಳಿಸುವ ಬಗ್ಗೆ ದಾನಿಗಳ ಕುಟುಂಬ ಯೋಚಿಸುವುದು ಸಾಮಾನ್ಯವಲ್ಲ. ಅಂಗಾಂಗ ದಾನ ಹೆಚ್ಚಾಗಬೇಕು. ಈ ನಿಟ್ಟಿನಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೆಚ್ಚಿನ ಒತ್ತನ್ನ ನೀಡಿದ್ದಾರೆ. ದೇಶದಲ್ಲಿಯೇ ಕರ್ನಾಟಕ ಇಂದು ಅಂಗಾಂಗ ದಾನದಲ್ಲಿ 2ನೇ ಸ್ಥಾನದಲ್ಲಿದೆ. ಅಂಗಾಂಗ ದಾನಿಗಳು ಯಾವುದೇ ತೊಂದರೆಗಳಾಗದಂತೆ ಸರ್ಕಾರ ಕೂಡ ನೋಡಿಕೊಳ್ಳುತ್ತೆ. ಅಂಗಾಂಗ ದಾನಿಗಳ ಪರ ಸರ್ಕಾರ ನಿಲ್ಲಲಿದೆ. ಈ ಒಂದು ಮಾತನ್ನ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಎಸ್, ನಾವೆಲ್ಲ ನೋಡ್ಬೋದು, ಸಾಕಷ್ಟು ಜನ ಸೆಲೆಬ್ರಿಟಿಗಳು ಹಾಗೇನೆ ತುಂಬಾ ಜನರು ತಮ್ಮ ಜೀವನದ ಒಂದು ಸಾರ್ಥಕತೆಯನ್ನ ಪಡಿಬೇಕು ಅಂದ್ರೆ ಅಂಗಾಂಗ ದಾನಗಳನ್ನ ಮಾಡಬೇಕು ಅಂತ ಹೇಳಿ ಅವರು ಮುಂಚೆಯೇ ಸಾಕಷ್ಟು ಪ್ಲಾನ್ಗಳನ್ನ ಮಾಡಿಕೊಂಡು ಅದಕ್ಕೆ ಅಗ್ರಿಮೆಂಟ್ ಅನ್ನು ಕೂಡ ಮಾಡ್ಕೊಂಡಿರ್ತಾರೆ ಆಸ್ಪತ್ರೆಗಳ ಜೊತೆ. ನೋಡಿ, ಒಂದು ಅಂಗಾಂಗ ದಾನ ಇದೆಯಲ್ಲ, ಎಷ್ಟೋ ಜೀವಗಳನ್ನ ಉಳಿಸಬಹುದು. ಕಾರಣ ಇಷ್ಟೇ, ನಮಗೆ ದೇವರು ಎಲ್ಲವನ್ನೂ ಕೂಡ ವರವನ್ನಾಗಿ ಕೊಟ್ಟಿರ್ತಾನೆ. ಆದರೆ ಕೆಲವರಿಗೆ ಶಾಪವೋ ಏನೋ ಗೊತ್ತಿಲ್ಲ, ಒಂದಿಷ್ಟು ನ್ಯೂನತೆಗಳು ಕಂಡುಬರುತ್ತೆ. ಅಥವಾ ನಾವೆಲ್ಲ ಚೆನ್ನಾಗಿದ್ದೀವಿ, ತದನಂತರ ದಿನಗಳಲ್ಲಿ ಒಂದಿಷ್ಟು ಅಂಗಾಂಗಗಳ ನ್ಯೂನತೆ ಕಂಡು ಬಂದಾಗ ಬೇರೆಯವರ ಅಂಗಾಂಗಗಳ ಬೆಲೆ ನಮಗೇನು ಅನ್ನೋದು ಗೊತ್ತಾಗುತ್ತೆ. ಹಾಗೆಯೇ ಅವಶ್ಯಕತೆ ಕೂಡ ಇರುತ್ತೆ. ಹೀಗಾಗಿ ಅಂಗಾಂಗ ದಾನವನ್ನು ಮಾಡುವುದರ ಮುಖಾಂತರ ಇನ್ನೊಬ್ಬರ ಪ್ರಾಣವನ್ನೇ ಉಳಿಸ್ಬೋದು. ಈ ನಿಟ್ಟಿನಲ್ಲಿ ಸರ್ಕಾರ ಹೆಚ್ಚಿನ ಒತ್ತನ್ನ ಕೊಡ್ತಾ ಇದೆ. ಹಾಗೇನೆ ಇದು ಕೇವಲ ಸರ್ಕಾರದ ಕೆಲಸ ಮಾತ್ರವಲ್ಲ, ನಿಮ್ಮೆಲ್ಲರ ಕೆಲಸ ಕೂಡ ಹೌದು, ಕರ್ತವ್ಯ ಕೂಡ ಹೌದು. ಹೀಗಾಗಿ ಅಂಗಾಂಗ ದಾನವನ್ನ ಮಾಡುವ ನಿಟ್ಟಿನಲ್ಲಿ ಹೆಚ್ಚಿನ ಪ್ರಾಧಾನ್ಯತೆಯನ್ನ ನಾವೆಲ್ಲರೂ ಕೂಡ ಕೊಡಬೇಕು. ನೋಡಿ, ಹುಟ್ಟಿದಂತಹ ಈ ದೇಹ ಮಣ್ಣಿನಲ್ಲಿ ಮಣ್ಣಾಗಿ ಹೋಗುತ್ತೆ, ಅಗ್ನಿಯಲ್ಲಿ ಉರಿದು ಹೋಗುತ್ತೆ. ಆದರೆ ನಮ್ಮಲ್ಲಿರುವಂಥ ಒಂದಿಷ್ಟು ಅಂಗಾಂಗಗಳನ್ನು ದಾನ ಮಾಡಿದರೆ ಬೇರೆ ಜೀವ ಬದುಕುತ್ತೆ. ಏನಂತೀರಿ ನೀವು ಈ ಬಗ್ಗೆ? ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.